ಸ್ವಿಚ್ ಬಾಕ್ಸ್ ಇಂದ ಯಾರೋ ಇಲ್ಲಿ ಲೈಟ್ರೇ ಮಾಡ್ಬಿಟ್ಟವ್ರೆ. ನಮ್ ಜನ ಟೆಕ್ನಾಲಜಿನ ಮಸ್ತಾಗಿ ಯೂಸ್ ಮಾಡ್ಕೊಂತಾರೆ ಸಿಗರೇಟ್ ಹೊಡೆಯೋದಕ್ಕೋಸ್ಕರ. ಈ ವ್ಲಾಗ್ ಇನ್ನ ಮಸ್ತ್ ಫನ್ನಿಯಾಗಿ ಐತೆ. ಈ ವ್ಲಾಗ್ ನೋಡಾದ್ಮೇಲೆ ಪಕ್ಕ ನೀವು ನಗ್ತೀರಾ ಅಂತ ಅನ್ಕೊಂಡಿದೀನಿ ನಾನು. ಹಾಯ್ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗೂ ಹೇಗಿದ್ರೆ ಗೈಸ್ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್. ಆಗಲಿ ನೋಡೋದು ನನ್ನ ಬ್ಲಾಗ್ಸ್ ಅಲ್ಲ, ಅದಕ್ಕೆಲ್ಲ ಮಸ್ತಾಗಿರಿ, ಖುಷಿಯಾಗಿರಿ ಗೈಸ್. ಬಿರಿಯಾನಿ ತಿನ್ಬೇಕು ಅನ್ಸೈತೆ ಬೆಳಗ್ಗೆ ಇಲ್ಲಿ ನೋಡಿ ಯಾರು ಇಲ್ಲ ಬೇರೆ. ಬನ್ರಿ ಮಸ್ತಾಗಿ ಹೋಗಿ ಬಿರಿಯಾನಿ ತಿನ್ಕೊಂಬರೋಣ. ಕಮಾನ್ ಗೈಸ್. ಬೆಳಗ್ಗೆನೆ ನಾನು ನಮ್ಮ ಫ್ರೆಂಡ್ಸು ಮಸ್ತಾಗಿ ಟೆನ್ಷನ್ ಆಗ್ಬಿಟ್ಟು ಎದ್ದು ಬಿರಿಯಾನಿಗೆ ಬಂದಿದ್ರು. ಬಿರಿಯಾನಿಗೆ ಚಳಿಗೆ ಏನೇನೇನೋ ಅಳ್ಳಾಡ್ತೈತೆ ಅದ್ರ ಬಿರಿಯಾನಿ ಇಂಪಾರ್ಟೆಂಟ್. ಓಕೆ, ನಾವು ವಿಲ್ ಟ್ರೈ ದಿಸ್ ಒನ್ ಗೈಸ್. ಓಕೆ, ಯಪ್ಪ ಸಾಫ್ಟ್. ವಾವ್, ನೈಸ್. ಮಸ್ತಾಗೈತೆ ಮಟನ್ ಮಾತ್ರ ಗೈಸ್. ಇವಾಗ ರೈಸ್ ಜೊತೆ ಪೀಸ್ ಪರವಾಗಿಲ್ಲ, ಚೆನ್ನಾಗೈತೆ. ಸ್ವಲ್ಪ ಜಾಸ್ತಿನೇ ಚೆನ್ನಾಗೈತೆ ಗೈಸ್. ನಿಜ ಹೇಳ್ತೀನಿ, ಬಿರಿಯಾನಿ ನೋಡೋಕೆ ಇಷ್ಟಿದ್ರು ತಿನ್ನಕ್ಕೆ ದಮ್ ಬೇಕು. ಇದೆಲ್ಲ ಇಷ್ಟಿಗೆ ಸಾಕಾಗೋಯ್ತು ನನಗೆ. ನೋಡಿ ಅರ್ಧ ಕೂಡ ಖಾಲಿ ಮಾಡಿಲ್ಲ. ಫುಲ್ ಔಟ್ ಆಗಿಬಿಟ್ಟೆ ನಾನು ಬೆಳಗ್ಗೆ. ಜನ್ಮಕ್ಕೆ ಹೋಗೋ. ಇಲ್ಲಿ ಟೆಕ್ನಾಲಜಿ ನೋಡಿ ಗೈಸ್. ಇಲ್ಲಿ ಹಿಂಗಿರೋದಂತೆ, ಹಿಂಗೆ ಇದು ಅಂಟಿದ್ರೆ ಅದಕ್ಕೆ ಬಿಸಿ ಆಗೋದು, ಒಂದೊಂದು ಸ್ಮೋಕ್ ಬರೋದು. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ಮ ದೇಶ ಮುಂದುವರಿಯೋದು. ಯಪ್ಪ, ಏನ್ ಟೆಕ್ನಾಲಜಿ ಇದು, ಟೆನ್ಷನ್ ಅನ್ಕೊಳ್ಳಿ.